ಸ್ನೇಹಿತರೆ, ನಿಮಗೆಲ್ಲರಿಗೂ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಗುಳ್ಳದ ಹಳ್ಳಿಗೆ ಹತ್ತಿರವಿರುವ ಐಕಾಂತಿಕ ತೋಟಕ್ಕೆ ಸ್ವಾಗತ. ಮಲೆಬೆನ್ನೂರು ಬಗ್ಗೆ ನೀವೆಲ್ಲರೂ ಕೇಳ್ತೀರಾ. ಅಲ್ಲಿಂದ 10 ರಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಈ ಜಾಗ. ಬನ್ನಿ, ತಡ ಮಾಡದೆ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ರಾಘವ ಅವರ ಸುಂದರ ನೈಸರ್ಗಿಕ ತೋಟದ ಬಗ್ಗೆನೂ ಒಂಚೂರು ತಿಳಿಯೋಣ. ಗೆಳೆಯರೆ, ಇವ್ರ ತೋಟಕ್ಕೆ ಎಂಟ್ರಿ ಕೊಡೋಕ್ಕೂ ಮುಂಚೆ ಪಾದರಕ್ಷೆಗಳನ್ನ ಶುರುವಿನಲ್ಲೇ ಬಿಟ್ಟು ಬರಬೇಕು. ಬರಿಗಾಲಿನಲ್ಲಿ ಮಾತ್ರ ಇವರ ತೋಟಕ್ಕೆ ಬರಲಿಕ್ಕೆ ಅವಕಾಶ. ಎಂಟ್ರಿ ಕೊಡ್ತಿದ್ದಂಗೆನೆ ಎಡಕಿನ ದಾರಿ ತೋಟಕ್ಕೆ ಕರ್ಕೊಂಡು ಹೋಗೋದು, ಬಲಗಡೆ ದಾರಿ ಅವರ ತೋಟ ಕುಡಿಯೋ ನೀರಿನ ಬಾವಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ದೊಡ್ಡದೊಂದು ಅಂಟುವಾಳ ಗಿಡದ ಪಕ್ಕದಲ್ಲೇ ಸ್ವಚ್ಛವಾದ ನೈಸರ್ಗಿಕ ಬಾವಿ ನಿಮಗೆ ನೋಡೋಕೆ ಸಿಗುತ್ತೆ. ವಿಶೇಷ ಏನಂದ್ರೆ ಇದರೊಳಗಿನ ನೀರಿನ ಮಟ್ಟ ತುಂಬಾನೇ ಮೇಲಿದೆ. ಯಾವುದೇ ಕಾರ್ಪೊರೇಷನ್ ನೀರಿನ ಮೇಲೆ ರಾಘವ ಅವರ ಪರಿವಾರ ಅವಲಂಬನೆ ಆಗಿಲ್ಲ. ಈ ಬಾವಿಯ ನೀರನ್ನೇ ಅವರು ಕುಡಿಲಿಕ್ಕೆ, ಮನೆ ಬಳಕೆಗೆ ಉಪಯೋಗ ಮಾಡೋದು. ಇವತ್ತು ಇವರ ತೋಟದ ಮನೆ ಅಂಗಳದಲ್ಲಿ ಸಣ್ಣದೊಂದು ನೈಸರ್ಗಿಕ ಕೃಷಿ ಮೇಳದ ಥರನೇ ಒಂದು ಕಾರ್ಯಕ್ರಮ ನಡೀತಿದೆ. ಇಲ್ಲಿ ನಾನಾ ಬಗೆಯ ನೈಸರ್ಗಿಕ ಕೃಷಿಗೆ ಸಂಬಂಧಿಸಿದ ಚಿತ್ರಪಟಗಳು, ಮಾಹಿತಿ ಚಿತ್ರಗಳು, ಟಿಪ್ಪಣಿಗಳು, ರೇಖಾಚಿತ್ರಗಳು ಪ್ರದರ್ಶನಕ್ಕೆ ಇಡಲಾಗಿದೆ. ನಮ್ಮ ಹಾಗೆ ಬಂದವರೆಲ್ಲರೂ ನಮ್ಮ ಪೂರ್ವಿಕರು ಸಾಮಾನ್ಯವಾಗಿ ಆಚರಿಸಿಕೊಂಡು ಬಂದಿದ್ದಂತಹ, ಆದರೆ ಈಗೀಗ ಅಸಾಮಾನ್ಯದಂತೆ ನಮಗೆ ಕಾಣುತ್ತಿರುವಂತಹ ಸರಳ, ಸುಂದರ, ಆರೋಗ್ಯಕರ ನೈಸರ್ಗಿಕ ಕೃಷಿ ಪದ್ಧತಿ, ಆಹಾರ ಪದ್ಧತಿ ಹಾಗೂ ದೈನಂದಿನ ವಸತಿ ಪದ್ಧತಿಗಳ ಬಗ್ಗೆ ಸರಳ ರೂಪದ ವಿವರಣೆಯೊಂದಿಗೆ ಇಲ್ಲಿ ಪ್ರದರ್ಶಿಸುತ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ಹಲವು ಬಗೆಯ ಹಣ್ಣು ಹಂಪಲುಗಳು, ಬೀಜ, ತೆನೆಗಳನ್ನ ಗೊಂಚಲು ಗೊಂಚಲಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸ್ವಲ್ಪ ನನಗೆ ಖುಷಿ ಕೊಟ್ಟ ವಿಚಾರ ಏನಂದ್ರೆ, ನಾನು ಹಾಗೂ ನನ್ನ ಸಮಕಾಲೀನ ಮಿತ್ರವರ್ಗ, ಅದರಲ್ಲೂ ರೈತಾಪಿ ಕುಟುಂಬದ ಹಿನ್ನೆಲೆ ಇರುವಂತಹವರು ಈ ನಾನಾ ಬಗೆಯ ಕಾಳು, ಬೀಜ, ಹಣ್ಣುಗಳನ್ನ ಎಲ್ಲವನ್ನೂ ಅಲ್ಲದಿದ್ದರೂ ಹಲವುಗಳನ್ನ ಗುರುತಿಸಬಲ್ಲೆವಾಗಿದ್ದೇವೆ ಅನ್ನೋ ವಿಷಯ ಸ್ವಲ್ಪ ಮಟ್ಟಿಗೆ ಖುಷಿ ಕೊಡ್ತಾ ಇದೆ. ಇದರ ಜೊತೆಗೇನೆ ಅಯ್ಯೋ, ಇವುಗಳಲ್ಲಿ ಬಹುತೇಕವನ್ನ ಉಪಯೋಗಿಸಿ ಅವೆಷ್ಟು ವರ್ಷಗಳೇ ಆಯ್ತಲ್ಲಪ್ಪ ಅಂತ ಆತಂಕ ಕೂಡ ಆಗ್ತಾ ಇದೆ. ನಮ್ಮ ತೆನೆಗಳನ್ನ ನಾವು ಮರಿತಾ ಇದ್ದೀವಿ ಅಂತ ಈ ಕ್ಷಣಕ್ಕೆ ಕಳವಳ ಆಗ್ತಾ ಇರೋದಂತೂ ಮಾತ್ರ ನಿಜ. ಈ ನೈಸರ್ಗಿಕ ಸಂತೆಯಲ್ಲಿ ಕೇವಲ ಆರೋಗ್ಯಕರ ನೈಸರ್ಗಿಕ ಪದಾರ್ಥಗಳಷ್ಟೇ ಮಾರಾಟಕ್ಕಿಲ್ಲ. ಇಲ್ಲಿ ಮಣ್ಣಿನ ಮಡಿಕೆ ಕುಡಿಕೆ ಮಾಡೋದು ಹೇಗೆ, ಅವುಗಳಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನ ಆಗ್ತಾ ಇದ್ದಾವೆ, ಇವೆಲ್ಲದರ ಬಗ್ಗೆ ವಿವರಿಸ್ತಾನೂ ಇದ್ದಾರೆ. ಕುಂಬಾರಿಕೆ ಇತ್ತೀಚೆಗೆ ಮರೀಚಿಕೆ ಆದಂತಾಗಿದೆ. ಬರೀ ಪ್ಲಾಸ್ಟಿಕ್, ಸ್ಟೀಲ್, ಅಲ್ಯೂಮಿನಿಯಂ ಪಾತ್ರೆಗಳನ್ನ ನಮ್ಮ ಜನ ಉಪಯೋಗಿಸ್ತಾ ಇದ್ದಾರೆ. ಹೀಗಿರುವಾಗ ಹಳೆ ಪದ್ಧತಿಯ ಮಣ್ಣಿನ ಪಾತ್ರೆಗಳನ್ನ ಮಾಡುವ ವಿಧಾನದ ಅನಾವರಣ ಬಂದಿರೋರ್ಗೆಲ್ಲ ಖುಷಿ ಕೊಡ್ತಾ ಇದೆ. ಇದರೊಟ್ಟಿಗೆ ರೈತರು ತಮ್ಮ ಹೊಲಗಳಲ್ಲಿ ವಿವಿಧ ಬಗೆಯ ಕೃಷಿ ಚಟುವಟಿಕೆಗಳಿಗಾಗಿ ಬಳಸಲಿಕ್ಕೆ ಅನುಕೂಲವಾಗುವಂತಹ ಕೃಷಿ ಸಲಕರಣೆಗಳು ಸಹ ಇಲ್ಲಿ ಬಂದಿವೆ. ನೈಸರ್ಗಿಕವಾಗಿ ಎಷ್ಟೆಲ್ಲ ಚೆನ್ನಾಗಿ ಮನೆಗಳನ್ನ ಕಟ್ಟಬಹುದು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಮಣ್ಣಿನ ಮನೆ, ಕಲ್ಲಿನ ಮನೆ, ಜಂಬಿಟ್ಟಿಗೆ ಮನೆ ಅಷ್ಟೇ ಅಲ್ಲ, ಸಿಮೆಂಟಿನ ಪ್ಲಾಸ್ಟ್ರಿಂಗಿಗೂ ಟಕ್ಕರ್ ಕೊಡುವಂತಿರುವ ಮಣ್ಣಿನ ಪ್ಲಾಸ್ಟ್ರಿಂಗ್ನ ಮಾದರಿಗಳ ಅನಾವರಣ ತುಂಬಾನೇ ಅತ್ಯಾಕರ್ಷಕವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಮಣ್ಣಿನ ಮನೆಗೆ ಆಯಸ್ಸು ಜಾಸ್ತಿ, ಖರ್ಚು ಕಡಿಮೆ, ಹಾಗೇನೆ ಮಳೆಗಾಲದಲ್ಲಿ ಬೆಚ್ಚಗೆ ಹಾಗೂ ಬೇಸಿಗೆಯಲ್ಲಿ ತಣ್ಣನೆ ಅನುಭವ ನೀಡುವಂತಹ ನೈಸರ್ಗಿಕ ಎಸಿಯಂತೆ ಮಣ್ಣಿನ ಮನೆಗಳಿರ್ತವೆ. ಇದನ್ನ ನೋಡಿದ ಮೇಲೆ ಜೀವನ ಪೂರ್ತಿ ದುಡಿದು ಹಣ ಉಳಿಸಿ RCC ಮನೆ ಕಟ್ಟಿಸೋದು ವೇಸ್ಟ್ ಅಂತ ನನ್ಗನ್ಸ್ತಾ ಇದೆ. ಆರಾಮವಾಗಿ ಕಡಿಮೆ ಖರ್ಚಿನಲ್ಲಿ ನಮ್ಮ ಸುತ್ತಮುತ್ತ ಸಿಗೋ ನೈಸರ್ಗಿಕ ಪರಿಕರಗಳಿಂದಾನೇ ಒಳ್ಳೆ ಮನೆ ಕಟ್ಟಿಕೊಂಡು ಆರೋಗ್ಯಯುತ ಜೀವನ ನಡೆಸ್ಬೋದಲ್ಲಪ್ಪ ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ. ಇಷ್ಟೆಲ್ಲದರ ಜೊತೆಗೆ ನಾವು ಉಡೋ ಬಟ್ಟೆ, ಬಳಸೋ ಸೋಪು, ಶಾಂಪೂ, ಕಾಸ್ಮೆಟಿಕ್ಸ್, ಊಟಕ್ಕೆ ಬಳಸೋ ದವಸ ಧಾನ್ಯಗಳ ಕಡೆಗೂ ಗಮನ ಹರಿಸೋ ಅವಶ್ಯಕತೆ ನಮ್ಗೆಲ್ಲರಿಗೂ ತುಂಬಾನೇ ಇದೆ. ನನಗನ್ಸೋ ಮಟ್ಟಿಗೆ ಈ ರೀತಿಯ ಅವೇರ್ನೆಸ್ ಏನಿದೆಯಲ್ಲ, ಈ ಸಂತೆಯಲ್ಲಿ ಬಂದಿರೋರಿಗೆ ತುಂಬಾನೇ ಸ್ಪಷ್ಟವಾಗಿ ಈಗ ಅವರು ಎಲ್ಲರಲ್ಲೂ ಮೂಡಿ ಬರ್ತಾ ಇದೆ ಅಂತ ನನ್ಗನ್ಸ್ತಾ ಇದೆ. ಶುದ್ಧ ಖಾದಿ ಬಟ್ಟೆಗಳು, ಯಾವುದೇ ರಾಸಾಯನಿಕ ಬಣ್ಣಗಳ ಲೇಪನ ಮಾಡದೇ ಇರೋ ಬಟ್ಟೆಗಳು ಇಲ್ಲಿ ಬಂದಿವೆ. ಶುದ್ಧ ಅಡಿಗೆ ಎಣ್ಣೆಯನ್ನ ಗಾಣದ ಮುಖೇನ, ಅದರಲ್ಲೂ ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಮಷಿನ್ ಉಪಯೋಗಿಸದೆ ಎತ್ತಿನ ಗಾಣದ ಮುಖೇನ ತೆಗೆದ ಎಣ್ಣೆ ಇಲ್ಲಿ ಮಾರಾಟಕ್ಕಿದೆ. ಅಷ್ಟೇ ಅಲ್ಲ, ನಮ್ಮ ಬಟ್ಟೆಯನ್ನೂ ತೊಳೆಯಲಿಕ್ಕೆ ಸಹಿತ ನಾವು ಈ ಅಂಟುವಳಕಾಯಿ ಬಳಸಬಹುದು ಅನ್ನೋ ವಿಷಯ ನನಗೆ ಇಲ್ಲಿಗೆ ಬಂದ ನಂತರ ತಿಳಿಯಿತು. ಅಣ್ಣ ಎಷ್ಟು
ಕೆಜಿಗೆ 100 ರೂಪಾಯಿ. 1 ಕೆಜಿ ಕೊಡಿ. ಇದು ಸೋಪ್ ಯೂಸ್ ಮಾಡ್ತೀವಲ್ವಾ, ಸೋಪಿನ ಬದಲು ಯೂಸ್ ಮಾಡೋದು. ರಾತ್ರಿ 4 ಕಾಯಿ ಹಾಕೋದಲ್ವ ಸರ್, ರಾತ್ರಿ 4 ಕಾಯಿಗೆ ಸ್ನಾನಕ್ಕಾಗುತ್ತೆ, ತಲೆ ಸ್ನಾನಕ್ಕೆ ಬಟ್ಟೆಗೆ ಹೋಗುತ್ತಾ. ಬೇರೆ ನಮ್ಮ ಊಟ, ಉಡುಗೆ ತೊಡುಗೆ, ವಾಸ ಇವೆಲ್ಲವೂ ನೈಸರ್ಗಿಕವಾಗಿ ರಾಸಾಯನಿಕ ಮುಕ್ತವಾಗಿ ಬಿಟ್ರೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಇಲ್ಲಿ ಬಂದವರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ರಾಘವ ಅವರು ತಮ್ಮ ತೋಟದಲ್ಲಿ ಉಳುಮೆ ಮಾಡದೆ, ರಾಸಾಯನಿಕ ಬಳಸದೆ ಹಲವು ವರ್ಷಗಳೇ ಆಗಿವೆ. ಅವರು ಇನ್ನಿತರ ಪ್ರಾಣಿ ಮೂಲದ ಗೊಬ್ಬರಗಳನ್ನೂ ಸಹ ತಮ್ಮ ತೋಟಕ್ಕೆ ಉಪಯೋಗಿಸಲಂತೆ. ಆದರೂ ಕೂಡ ಅವರ ತೋಟ ಸಮೃದ್ಧವಾಗಿ ಬಹಳ ಸೊಂಪಾಗಿ ಬೆಳೆದಿದೆ. ತೆಂಗಿನ ಗಿಡಗಳಲ್ಲಿ ಯಥೇಚ್ಛವಾದ ಇಳುವರಿ ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ. ಖರ್ಚು ತೀರಾ ಕಡಿಮೆ, ಬಂದ ಇಳುವರಿ ಲಾಭ ತೃಪ್ತಿದಾಯಕವಾಗಿರುತ್ತೆ. ರೈತರು ಖರ್ಚು ಕಡಿಮೆ ಮಾಡೋ ಕಡೆ ಚಿಂತನೆ ಬೆಳೆಸಿಕೊಂಡ್ರೆ ತಂತಾನೆ ಸಶಕ್ತ ಬದುಕು ಕಟ್ಟಿಕೊಳ್ಳೋಕೆ ಸಾಧ್ಯ ಆಗ್ತದೆ. ಮಣ್ಣಿನ ರಕ್ಷಣೆ, ನಿಸರ್ಗದ ನಿಜವಾದ ಪೂಜೆ, ಸೇವೆ ಸಹ ಅದನ್ನ ಹಾಳು ಮಾಡದೇ ಇರುವುದೇ ಆಗಿರುವುದರಿಂದ ಈ ಭೂಮಿ ತಾಯಿಯ ನಿಜವಾದ ಸೇವೆ ನೈಸರ್ಗಿಕ ಕೃಷಿಯೇ ಆಗಿದೆ ಅನ್ನೋದು ಶ್ರೀಯುತ ರಾಘವ ಅವರ ವಿಚಾರವಾಗಿದೆ. ಗೆಳೆಯರೇ, ನೀವು ಸಹ ಇಂತಹ ಮಾದರಿ ರೈತರ ವ್ಯಕ್ತಿತ್ವಗಳ ಸನಿಹಕ್ಕೆ ಬನ್ನಿ, ಅವರ ವಿಚಾರಗಳನ್ನ ನಿಮ್ಮ ಆಚರಣೆಯಾಗಿಸಿಕೊಳ್ಳಿ. ಆದಷ್ಟು ಹೆಚ್ಚಿನ ಸಂಖ್ಯೆಯ ರೈತರು ಈ ರೀತಿಯ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಿ. ರಾಘವ ಅವರ ನೈಸರ್ಗಿಕ ಕೃಷಿಯ ಬಗೆಗಿರುವ ಅಗಾಧವಾದ ಜ್ಞಾನದ ಸದುಪಯೋಗವನ್ನ ನಾವೆಲ್ಲರೂ ಪಡೆದುಕೊಳ್ಳುವವರಾಗಬೇಕು. ಅವರ ಐಕಾಂತಿಕದಂತಹ ನಿಸರ್ಗ ತೋಟ ಪ್ರತಿ ಹಳ್ಳಿಗಳಲ್ಲಿಯೂ ಅನೇಕ ಸಂಖ್ಯೆಯಲ್ಲಿ ಹುಟ್ಟಿಕೊಳ್ಳುವಂತಾಗಬೇಕು ಅನ್ನೋ ಆಶಯದೊಂದಿಗೆ ನಾನು ನಿರ್ಗಮಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.